ಅವರೇ, ಸೊಣ್ಣಪ್ಪನವರೇ, ಬ್ರಹ್ಮಚಾರಿ ಅವರೇ, ಹಾಗೆ ಎಸ್ಕಾಟ್ನ ಪ್ರಾಣೇಶ್ ಅವರು ಮತ್ತೆ ಇತರ ಎಲ್ಲಾ ಭಾಗಗಳಿಂದ ಬಂದಿರ್ತಕ್ಕ ಎಲ್ಲರಿಗೂ ನನ್ನ ನಮಸ್ಕಾರ. ಸ್ನೇಹಿತರೆ, ಇವಾಗೆ ನಮ್ಮ ನಂಜುಂಡೇಗೌಡರು ಕೆಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ಇನ್ನು ನಮ್ಮ ಮುಂದಿನ ಹೋರಾಟದ ಬಗ್ಗೆ ಮೊನ್ನೆ 26ನೇ ತಾರೀಕು ಹುಬ್ಬಳ್ಳಿನಲ್ಲಿ ಒಂದು ಬೃಹತ್ತಾದ ಸಮಾವೇಶ, ಒಂದು ಮೆಗಾ ಸಮಾವೇಶ ನಡೆಯಿತು. ಆ ಸಮಾವೇಶದಲ್ಲಿ ಜನರ ಒಂದು ಬೆಂಬಲ ಯಾವ ರೀತಿ ಇತ್ತು ಅಂದ್ರೆ, ಇದು ನಮ್ಮ ಹೋರಾಟ, ನಾವು ಪಡೆದೇ ಪಡಿತೀವಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಹ ಹಾಜರಿದ್ದರು. ಅಶೋಕ್ ರಾವತ್ ಅವರು ಸಹ 31ನೇ ತಾರೀಕುವರೆಗೂ ಗಡುವು ನೀಡಿ ಅಷ್ಟರೊಳಗಾಗಿ ನಮ್ಮ ಬೇಡಿಕೆ ಇಲ್ಲ ಅಂತಂದ್ರೆ 4-5 ಆಗಸ್ಟ್ ತಿಂಗಳಲ್ಲಿ ನಮ್ಮ ಹೋರಾಟ ಪ್ರಬಲವಾಗಿರುತ್ತೆ, ತೀವ್ರವಾಗಿರುತ್ತೆ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಆ ಸಭೆಯಲ್ಲಿ ರಮಾಕಾಂತ್ ನರ್ಗುಂದ್ ಸಹ ತಿಳಿಸಿದ್ದಾರೆ. ಹಾಗೆ ನಮ್ಮ ನಂಜುಂಡೇಗೌಡರು ಈ PF ಅಧಿಕಾರಿಗಳು ಮಾಡತಕ್ಕಂತ ಏನು ದೌರ್ಜನ್ಯ ದಬ್ಬಾಳಿಕೆಯನ್ನು ಸಹ ಖಂಡಿಸಿದ್ರು. GSM ಸ್ವಾಮಿಯವರು ಸಹ ಮಾತಾಡಿದ್ರು. ಎಲ್ಲರೂ ಮಾತಾಡಿ ಒಂದು ವಿಶೇಷವಾಗಿ ಆ ಒಂದು ಸಮಾವೇಶ ಬಹಳ ಅದ್ದೂರಿಯಾಗಿ ನಡೀತು. ಆ ಒಂದು ಸಮಾವೇಶಕ್ಕೆ ನಮ್ಮ ಬೆಂಗಳೂರಿಂದ BMTC ಹಲವಾರು ಜನ ಮಿತ್ರರು ಸಹ 100 ಜನ ಹುಬ್ಬಳ್ಳಿಗೆ ಬಂದಿದ್ರು. ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸಕ್ಕೆ ಇಚ್ಛಪಡ್ತೀನಿ. ಈ ನಮ್ಮ ಒಂದು ಹೋರಾಟ 4-5 ಯಶಸ್ವಿ ಆಗಬೇಕು. ಜಂತರ್ ಮಂತರಲ್ಲಿ ಸರ್ಕಾರ ಏನು ಈ PF ಅಧಿಕಾರಿಗಳು ತಪ್ಪು ದಾರಿಗೆ ಹಿಡಿತಾ ಇದ್ದಾರೆ, ಅದನ್ನೆಲ್ಲ ಸರ್ಕಾರದ ಕಿವಿ ಮುಟ್ಟಿಸುವ ಒಂದು ಕೆಲಸ ಈ ನಮ್ಮ ಅಶೋಕ್ ರಾವತ್ ಅವರ ನೇತೃತ್ವದ ತಂಡ ಅಲ್ಲಿ ಅವತ್ತು ಹೋರಾಟ ಮಾಡ್ತಾ ಇದೆ. ಈಗಾಗಲೇ ಒಂದು ತಂಡ, ವೀರೇಂದ್ರ ಸಿಂಗ್ ಅವರ ನೇತೃತ್ವದ ತಂಡ ದೆಹಲಿಯಲ್ಲಿ ಬೇಡಿ ಬಿಟ್ಟು ಹಲವಾರು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇರ್ಬೋದು, ಮಿನಿಸ್ಟರ್ ಇರ್ಬೋದು, MML ಇರ್ಬೋದು, ಅವರೆಲ್ಲ ಭೇಟಿ ಆಗುವಂತ ಕೆಲಸ ಈಗಾಗಲೇ ಅಲ್ಲಿ ಪ್ರಾರಂಭವಾಗಿದೆ. ಒಟ್ಟಾರೆ ಈ ಸಾರಿಯ ಒಂದು ಫಲಿತಾಂಶ ಬರೋವರೆಗೂ ನಾವು ವಿರಮಿಸಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಹೋರಾಟ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈಗ ಕೆಲವರು ಸ್ನೇಹಿತರು ಹೇಳ್ತಾರೆ ನಮಗೆ ಏರ್ ಪೆನ್ಷನ್ ಹೋಯ್ತು, ಶೋಭಾ ಮೇಡಮ್ ಹೇಳ್ಬಿಟ್ರು ಅಂತ. ದಿನಾಂಕ 21/7/2025 ಶ್ರೀಮತಿ ಸುಶ್ರೀ ಶೋಭಾ ಕರಂದ್ಲಾಜೆ ಅವರು ಸಂಸತ್ನಲ್ಲಿ ಒಂದು ನಮ್ಮ ಪರವಾಗಿ ಹೇಳಿಕೆ ಕೊಟ್ಟರು. ಏನು 98.5% ನಾವು ಹೈಯರ್ ಪೆನ್ಷನ್ ಅರ್ಜಿಗಳನ್ನ ನಾವು ವಿಲೇವಾರಿ ಮಾಡ್ಬಿಟ್ಟಿದೀವಿ. ಅಂದ್ರೆ ವಿಲೇವಾರಿ ಅಂದ್ರೆ ಅರ್ಥ, ಆ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ರು ವಿಲೇವಾರಿನೇ, ತಿರಸ್ಕಾರ ಮಾಡಿದ್ರು ವಿಲೇವಾರಿನೇ. ಅಂದ್ರೆ ನಮಗೆ ಫಲಿತಾಂಶ ಬರ್ದೇ ಇರ್ಲಿ, ಒಟ್ಟೆ 98.5% ವಿಲೇವಾರಿ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಉತ್ತರ ಈ ಅಧಿಕಾರಿಗಳು ಸಿದ್ಧಪಡಿಸಿ ಮಾಡಿ ಕೊಟ್ಟಂತ ಉತ್ತರ ಅದು. ಅವ್ರಿಗೆ ಗೊತ್ತಿತ್ತ ಇವರು ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ಈ ಅಧಿಕಾರಿಗಳು ಸಿದ್ಧಪಡಿಸಿ ಕೊಟ್ಟಂತ ಉತ್ತರ. ಅದ್ರಲ್ಲಿ ಏನ್ ಹೇಳ್ತಾರೆ, ಹೈಯರ್ ಪೆನ್ಷನ್ಗಾಗಿ ಸಲ್ಲಿಸಿದ ಅರ್ಜಿಗಳು 15,24,000 ಅಂತ. ಇದುವರೆಗೂ ಕೊಡ್ತಿದ್ದ ಅಂಕಿಅಂಶ 17,49,000, ಅಂದ್ರೆ ಇನ್ನು 2,25,000 ಹಾಗೆ ನಾಪತ್ತೆ. ಅಂದ್ರೆ ಅರ್ಜಿ ಸಲ್ಲಿಸಿರೋರು 15,24,000, ಅದರಲ್ಲಿ ತಿರಸ್ಕಾರ ಎಷ್ಟಾಗಿದೆ 11,01,000 ಅಂತಾರೆ. ಅಂದ್ರೆ ಪ್ರಮಾಣ ತಿರಸ್ಕಾರ ಆಗಿರೋದು. ಇನ್ನು ಪ್ರೊಸೆಸ್ ಹಂತದಲ್ಲಿ ಇರೋದು 4 ಲಕ್ಷ. ಇದು ಒಟ್ಟಾರೆ ಮಾರ್ಚ್ 31ಗೆ ಇವರು PPO ಆದೇಶ ಇಶ್ಯೂ ಆಗಿರೋದು 34,500 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅದು ಯಾರಿಗೆ? ಅನ್ಎಕ್ಸಾಮ್ಟೆಡ್ ಟ್ರಸ್ಟ್, ಉದಾಹರಣೆಗೆ ಡೈರಿ ಇರ್ಬೋದು, KMF ಇರ್ಬೋದು, ಬೇರೆಯವರು. ನಮ್ಮ ಸಂಸ್ಥೆ ಮತ್ತೆ ಸಾರ್ವಜನಿಕ ಸಂಸ್ಥೆಗಳ HAL BL ಇವ್ರು ಯಾರಿದ್ದಾರೋ ಎಕ್ಸಾಮ್ಟೆಡ್ ಟ್ರಸ್ಟ್ ಯಾರಿಗೂ ಸಹ ಇದುವರೆಗೂ ಸಿಕ್ಕಿಲ್ಲ. ಈ ಒಂದು ವಿಚಾರವನ್ನ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಾ ರಾಜ್ಯಗಳದ್ದು ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿಂದ 1,09,305 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 10,136 ಜನಕ್ಕೆ ಮಾತ್ರ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಆಗಿದೆ. ಅಂದ್ರೆ 98,915. ಅದೇ 98% ಇವರೇನೆ ರಿಜೆಕ್ಟ್ ಮಾಡ್ಬಿಟ್ಟು ಇವ್ರನ್ನ ನಾವು ಕ್ವಶನ್ ಮಾಡೋದು. ನಮ್ಮ ನಂಜುಂಡೇಗೌಡರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಹೋರಾಟಕ್ಕೆ ನಾವು ಸಿದ್ಧವಾಗಬೇಕಾಗಿದೆ. ಈಗಾಗಲೇ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಮೊನ್ನೆ BML ಅವರು ಸಹ ಒಂದು ಹೈಯರ್ ಪೆನ್ಷನ್ಗೆ ನಾವು ಅರ್ಜಿ ಹಾಕಕ್ಕೆ ತಯಾರಿದ್ದೀವಿ ಅಂತ ಅವರು ಸಹ ಕೋರ್ಟ್ ಹೋಗ್ತಾ ಇದ್ದಾರೆ. ಇರ್ಲಿ, ನಾವು ಹೈಯರ್ ಪೆನ್ಷನ್ ಇವತ್ತೆಲ್ಲ ನಾವು ಪಡಿತೀವಿ ಅನ್ನೋ ತೀರ್ಮಾನ ನಾವು ಮಾಡ್ಕೊಳ್ಳೋಣ. ಮತ್ತೆ ಈ ಹಂತದಲ್ಲಿ ವೀರೇಂದ್ರ ಸಿಂಗ್ ಅವರು ರಮೇಶ್ ಕೃಷ್ಣ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಟ್ರಸ್ಟ್ಗಳಲ್ಲಿ ಸಮಸ್ಯೆ ಇದೆ
ಅದನ್ನ ನಾವು ಪರಿಹಾರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಇನ್ನು ಕಾಲಾವಕಾಶ ಇದೆ, ನಮ್ಗಿನ್ನ ಸರ್ಕಾರ ಮಟ್ಟದಲ್ಲಿ ಇನ್ನ ಕಾಲಾವಕಾಶ ಬಂದಾಗಿಲ್ಲ. ಈಗ ಮುಂದುವರೆದಾಗಿ 24 ತಾರೀಕು ಮತ್ತೊಂದು ಹೇಳಿಕೆ ಬಂತು ಲೋಕಸಭೆಯಲ್ಲಿ. ಏನ್ ಹೇಳಿಕೆ? ಹೈಯರ್ ಪೆನ್ಷನ್ಗಾಗಿ ಹೋರಾಟ, ಹಲವಾರು ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಇದ್ರೆ, ಮಿನಿಮಮ್ ಪೆನ್ಷನ್ಗಾಗಿ ಹೋರಾಟ ಮಾಡ್ತಾ ಇದ್ರೆ ಸರ್ಕಾರ ಗಮನಕ್ಕೆ ಬಂದಿದೆ ಅಥವಾ ಸರ್ಕಾರ ಈ ಒಂದು ಮಿನಿಮಮ್ ಪೆನ್ಷನ್ ಹೆಚ್ಚಿಸುವ ಬಗ್ಗೆ ಆದೇಶ ಏನಾದ್ರು ನೀಡಿದಾರ ಅಂತ ಅಂದ್ಬಿಟ್ಟು ಸದಸ್ಯರು ಪ್ರಶ್ನೆ ಕೇಳಿದ್ಕೆ, ಈ EPS ಯೋಜನೆ, ನೌಕರರ ಪಿಂಚಣಿ ಯೋಜನೆ 95ರ ಪ್ರಕಾರ ಡಿಫೆಂಡ್ ಬೆನಿಫಿಟ್ ಡಿಫೆಂಡ್ ಕಾಂಟ್ರಿಬ್ಯೂಷನ್ ಹೊಣೆಗಾರಿಕೆ ಆಧಾರದ ಮೇಲೆ ನಾವು 8.3% ವೇತನದಲ್ಲಿ, ಅಂದ್ರೆ ಸಬ್ಜೆಕ್ಟ್ ಸೀಲಿಂಗ್ 15,000ಕ್ಕೆ ಮಿತಿಗೊಳಿಸಿ ನಾವು 8